ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ನಮ್ಮ ಲಾವಣ್ಯ ಯೂಟ್ಯೂಬ್ ಚಾನೆಲ್. ಸೊ ಫ್ರೆಶ್ ಮಾರ್ನಿಂಗ್ ಸ್ಟಾರ್ಟ್ಸ್ ವಿತ್ ರಂಗೋಲಿ ಅನ್ನೋ ಹಾಗೆ ನಮ್ಮ ಮನೇಲೂ ರಂಗೋಲಿಯಿಂದನೇ ದಿನ ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲ ಥರ ರಂಗೋಲಿನೂ ಬಿಡಿಸ್ತೀನಿ, ಬಟ್ ಈ ಕೋಲಮ್ ಬಿಡ್ಸೋಕ್ಕೆ ನಂಗೆ ಬರೋದೇ ಇಲ್ಲ. ಇವತ್ತು ಸ್ವಲ್ಪ ಕಷ್ಟಪಟ್ಟು ಟ್ರೈ ಮಾಡಿ ಬಿಡಿಸಿದ್ದೀನಿ. ಹೆಂಗೋ ಒಂದು ಚೆಂದ ಬಂತು. ಬಟ್ ಇದಕ್ಕಿಂತ ಮುಂಚೆ ಬಿಡಿಸಿದ್ದು ಇನ್ನೂ ತುಂಬ ಚೆನ್ನಾಗಿ ಬಂತು. ಇತ್ತೀಚೆಗೆ ನಾನು ಬಿಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದನ್ನು ಫೋಟೋ ಅಟ್ಯಾಚ್ ಮಾಡ್ತೀನಿ, ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ ಟ್ರೈ ಮಾಡ್ಬೋದು. ಸೊ ಇದು ಸಿಂಪಲ್ಲಾಗಿ ತಪ್ಪಿದ್ದೆ, ಸ್ವಲ್ಪ ಅಲ್ಲಿ ಇಲ್ಲಿ ಕರೆಕ್ಷನ್ ಮಾಡ್ಕೊಂಡಿದ್ದೀನಿ, ಬಟ್ ಸಮ ಚೆಂದ ಬಂತು. ಎಂತ ಗೊತ್ತಾ, ನಾನು ಇವತ್ತಿನ ವೀಡಿಯೋನ ಎಲ್ಲ ಅಮ್ಮಂದಿರಿಗೆ ಮತ್ತು ಯಾರ್ಯಾರೆಲ್ಲ ಕುಕ್ ಮಾಡ್ತೀರಾ ಅವ್ರಿಗೋಸ್ಕರ ಅಂತ ಮಾಡ್ತಾಯಿದ್ದೀನಿ. ಏನಂದರೆ ನಮ್ಮಮ್ಮಂಗೆ ನಾಳೆ ಏನು ಅಡುಗೆ ಮಾಡಬೇಕಂತ ಇವತ್ತಿಂದನೇ ತಲೆಬಿಸಿ ಸ್ಟಾರ್ಟ್ ಆಗುತ್ತೆ. ಐನೋ ಎಷ್ಟೊಂದು ಜನ ಅಮ್ಮಂದಿರು ಹೀಗೆ ಪ್ರಾಬ್ಲಮ್ ಇರುತ್ತಂತ. ಅದಕ್ಕೋಸ್ಕರ ನಾನು ನಿಮಗಿವತ್ತು 1 ಡೇ ಫುಲ್ ಸಲ್ಯೂಷನ್ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗೆ ಅಂತೀರಾ? ನನ್ನ ಈ ವಿಡಿಯೋ ನೋಡಿಕೊಂಡು ನೀವು ನಾಳೆ ಫುಲ್ ಮೆನು ರೆಡಿ ಮಾಡಿ ಇಟ್ಕೊಬೋದು. ನಾನು ಈ ವಿಡಿಯೋದಲ್ಲಿ ನಿಮಗೆ ಬ್ರೇಕ್ಫಾಸ್ಟ್, ಸಮ್ಮರ್ ಡ್ರಿಂಕ್, ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ಡಿನ್ನರ್ ಎಲ್ಲ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದಿನದ ವರೀಸ್ನ ದೂರ ಮಾಡೋಣ ಅಂತ. ಬೆಳಗಿನ ತಿಂಡಿ ಹೆಲ್ತಿಯಾಗಿ, ಈಸಿಯಾಗಿ, ಸಿಂಪಲ್ಲಾಗಿ ಮಾಡೋಣ. ಅದೇ ರಾಗಿ ದೋಸೆ. 1 ಕಪ್ಪಲ್ಲಿ ರವೆ ಜೊತೆಗೆ ರಾಗಿ ಹಿಟ್ಟು, ನೀರು ಹಾಕಿ ರುಬ್ಕೊಳ್ಳಿ. ರುಬ್ಕೊಂಡ್ಮೇಲೆ ಅದೊಂದು ತಿಕ್ ಪೇಸ್ಟ್, ತುಂಬ ತಿಕ್ಕಾಗಿರಬಾರ್ದು, ತರಿಯಾಗಿರಬಾರ್ದು. ರುಬ್ಬಾದಮೇಲೆ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನೀರು ಹಾಕ್ಕೊಂಡು ಅದನ್ನು ದೋಸೆ ಅದಕ್ಕೆ ತೆಳ್ಳಗೆ ಮಾಡ್ಕೊಳ್ಳಿ. ಈ ಥರ ಇರಬೇಕಷ್ಟೆ. ಸೊ ಈ ದೋಸೆಗೆ ನೀವು ಒಂದು ದಿವಸ ಮುಂಚೆ ಏನನ್ನು ನೆನೆಸ್ಬೇಕಾಗಿಲ್ಲ, ಫರ್ಮೆಂಟ್ ಮಾಡಬೇಕಾಗಿಲ್ಲ. ಇನ್ಸ್ಟೆಂಟಾಗಿ ಬೇಗ ಕೂಡ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿ ನಾವು ಇವಾಗ ಕಡಲೆಕಾಯಿ ಚಟ್ನಿನ ಮಾಡೋಣ. ಯಾರಿಗೆಲ್ಲ ಕಡಲೆಕಾಯಿ ಚಟ್ನಿ ಇಷ್ಟ ಅಂತ ಕಮೆಂಟ್ ಮಾಡಿ. ಕಡಲೆಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ ಎಣ್ಣೆ, ಕಡಲೆ ಬೀಜ, ಅದನ್ನು ಲೈಟ್ ಬ್ರೌನ್ ಆಗೋ ಥರ ರೋಸ್ಟ್ ಆದಮೇಲೆ ಬೆಳ್ಳುಳ್ಳಿ, ಕರಿಬೇವು, ಸ್ವಲ್ಪ ಹುಣಸೆಹಣ್ಣು ಜೊತೆಗೆ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಆಮೇಲೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕಿ ಒಂದ್ಸಲಿ ಲೋ ಫ್ಲೇಮಲ್ಲಿ ಹುರಿಯಿರಿ. ಅದಾದಮೇಲೆ ಬೇಕಂದರೆ ನೀವು ಆಫ್ ಮಾಡಿಕೊಂಡು ಕಾಯಿ ತುರಿನಾದರೂ ಹಾಕ್ಕೋಬೋದು, ಇಲ್ಲ ಕಾಯಿ ಚೂರಾದರೂ ಹಾಕ್ಕೋಬೋದು. ಅದಾದಮೇಲೆ ಕೊತ್ತಂಬರಿ ಹಾಕ್ಕೊಂಡು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಳ್ಳಿ. ಇದಾದಮೇಲೆ ಇನ್ನೊಂದೇ ಒಂದು ಸ್ಟೆಪ್ ಬಾಕಿ ಇದೆ, ಅದೇ ಚರಿ ಆನ್ ದ ಟಾಪ್ ಅನ್ನೋ ಹಾಗೆ ಈ ಚಟ್ನಿಗೊಂದು ಸಿಂಪಲ್ಲಾಗಿ ಒಗ್ಗರಣೆ, ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ನಾನೊಂದು ಸ್ವಲ್ಪ ಟೊಮೆಟೊ ಗೊಜ್ಜು ಕೂಡ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು ಎರಡೂ. ಮಧ್ಯಾಹ್ನ ಆಗ್ತಾಯಿದ್ದಂಗೆ ಎಂಥ ಬಿಸಿಲು ಮಾರ್ಯಾರೆ. ನಮ್ಮ ಮನೇಲಂತೂ 24 hours ಫ್ಯಾನ್ ಹೊಡ್ತಾ ಇರುತ್ತೆ ಆಯಿತಾ. ಅದಕ್ಕೋಸ್ಕರ ಒಂದು ತಂಪಾಗಿ ಹೆಲ್ತಿಯಾಗಿರೋ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲರಿಗೂ ಗೊತ್ತೇ ಇರುತ್ತೆ. ನಾನು ಇದಕ್ಕೆ ಕೋಲ್ಡ್ ಮಿಲ್ಕ್ ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೀನಿ, ಅಷ್ಟೇನೇನೂ ಇಲ್ಲ. ಮಧ್ಯಾಹ್ನ ಏನೋ ಹೆವಿ ಮೀಲ್ಸ್ ಬೇಡ, ಮತ್ತು ಈ ಬಿಸಿಲಲ್ಲಿ ಯಾರು ತುಂಬ ಹೊತ್ತು ಸ್ಟವ್ ಮುಂದೆ ನಿಂತು ಅಡುಗೆ ಮಾಡ್ತಾರೆ ಅನ್ನೋರಿಗೆ ಈ ರೆಸಿಪಿ. ಅದೇ ಟೊಮೆಟೊ ರಸಮ್. ಸೊ ಟೊಮೆಟೊನ ಮೊದಲೇ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡು ಇವಾಗ ಎಣ್ಣೆಯಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಜೊತೆಗೆ ಬೇಯಿಸಿದ ಟೊಮೆಟೊನ ರುಬ್ಬಿ ಟೊಮೆಟೊ ಪ್ಯೂರಿನ ಹಾಕ್ಕೊಂಡಿದ್ದೀವಿ. ಅದಾದಮೇಲೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಆ್ಯಂಡ್ ಉಪ್ಪು. ನಿಮಗೆ ಬೇಕಂದರೆ ಇಲ್ಲಿ ರಸಮ್ ಪೌಡರ್ನ ಹಾಕೊಬೋದು, ಸ್ವಲ್ಪ ಟೇಸ್ಟ್ ಜಾಸ್ತಿ ಬೇಕನ್ಸಿದ್ರೆ. ಬಟ್ ಇಲ್ಲ ಅಂದರೂ ಕೂಡ ರಸಮ್ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಲಾಸ್ಟಿಗೆ ಕೊತ್ತಂಬರಿನ ಚೆಂದ ಉದುರಿಸಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಂಜೆ ಒಂದು ಕಾಫಿ ಕುಡಿದು ಏನಾದರೂ ತಿನ್ನಬೇಕಂತ ಅನ್ನಿಸ್ತಿತ್ತು. ಆಗ ನಂಗೆ ನೆನಪಾಗಿದೆ ಚಿರ್ಮುರಿ ಅಥವಾ ಬೇಲ್ಪುರಿ. ಸೊ ಅದಕ್ಕೆ ಟೊಮೆಟೊ, ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟ್ ಎಲ್ಲನೂ ಕಟ್ ಮಾಡಿಕೊಂಡೆ. ಹೆಲ್ತಿಯಾಗೂ ಇರಬೇಕು, ನಿಮ್ಮ ಡಯಟು ಹಾಳಾಗಬಾರ್ದು ಅಂದರೆ ಇದನ್ನು ನೀವು ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ತಿನ್ಬೋದು. ಸೊ ಈಗ ಒಂದು ದೊಡ್ಡ ಬೌಲಿಗೆ ನಾನು ಎಣ್ಣೆ ಆ್ಯಂಡ್ ಏನೇನೆಲ್ಲ ಕಟ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಉಪ್ಪು, ಚಿಲ್ಲಿ ಪೌಡರ್ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಚಾಟ್ ಮಸಾಲ,
ಆ್ಯಂಡ್ ಸಕ್ಕರೆ ಹಾಕ್ಕೊಳ್ಳಿ, ಜೊತೆಗೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ತೋರಿಸೋದು ಮರ್ತೋದೆ. ಅದಾದಮೇಲೆ ಕರೆಂಟ್ ಹೋಯಿತು, ನನ್ನ ಫೋನ್ ಕೂಡ ಸ್ವಿಚ್ ಆಫ್ ಆಯಿತು. ಇದು ನಮ್ಮಮ್ಮನ ಫೋನಲ್ಲಿ ವಿಡಿಯೋ ಮಾಡಿದ್ದು. ಇವಾಗ ನೈಟ್ ಡಿನ್ನರಿಗೆ ರೈಸ್ ತಿನ್ನೋಕ್ಕೆ ಇಷ್ಟ ಇಲ್ಲ ಅಂದರೆ ಮತ್ತು ಜಾಸ್ತಿ ಹೆವಿ ತಿನ್ನಬೇಕಂತ ಅನ್ನಿಸ್ತಿಲ್ಲ ಅಂದರೆ ಈ ಥರ ಸಿಂಪಲ್ಲಾಗಿ ಕೂಡ ನೀವು ಮಾಡ್ಕೊಬೋದು. ತುಂಬಾ ರುಚಿಯಾಗಿರುತ್ತೆ ಆಯಿತಾ. ಸೊ ಅದೇ ದಾಲ್ ರೆಸಿಪಿ. ಇದಕ್ಕೆ ಸ್ವಲ್ಪ ಎಣ್ಣೆಗೆ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ. ಇದಾದಮೇಲೆ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀವಿ, ಒಂದು 2-3 ವಿಜಿಲ್ ಕೂಗಿಸ್ಕೊಂಡು. ಅದಾದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 1-2 ಕುದಿ ಬರೋವರೆಗೂ ಅದನ್ನು ಬೇಯಿಸಿ ಅವಾಗವಾಗ ಕೈ ಆಡ್ತಾಯಿರಿ, ಸೊ ದಟ್ ಬೇಳೆ ತಳ ಹಿಡಿಬಾರ್ದು ಅಂತ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ರಿ, ರೆಸಿಪಿ ರೆಡಿ. ಚಪಾತಿ ಜೊತೆಗೆ ಚೆಂದ ಬ್ಯಾಟಿಂಗ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೈನಿಂಗ್ ಆಫ್, ನಾನು ನಿಮ್ಮ ಲಾವಣ್ಯ. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.